ಯಾರೇ ಇರಲವರು ಕಾವಿಧಾರಿಗಳು ಇರಬೇಕು ಅವರು. ಅಂಥ ಒಬ್ಬ ಮುರುಘಾಮಠದ ಅಧ್ಯಕ್ಷರು, ಸಂಗೀತ ಸಾಹಿತ್ಯ ಪ್ರೇಮಿಗಳು ಇವತ್ತು ಬಂದು ಇಲ್ಲಿ ಆಗಮಿಸಿ ಎಲ್ಲರಿಗೂ ಆಶೀರ್ವಾದವನ್ನು ಮಾಡಿ ದಯಮಾಡಿಸಿದ್ದಾರೆ. ಅವರ ದಿವ್ಯ ಪಾದಾರವಿಂದಗಳಲ್ಲಿ ಅನಂತ ಭಕ್ತಿ ಪ್ರಣಾಮವನ್ನು ಅರ್ಪಿಸಿ ಹಾಗೂ ನಮ್ಮ ಆತ್ಮೀಯರಾದಂಥ ಡಾಕ್ಟರ್ ಶಾಂತಾರಾಮ್ ಹೆಗಡೆ ಅವರೇ, ಮತ್ತೊಬ್ಬರು ಆತ್ಮೀಯರು ಡಾಕ್ಟರ್ ಉದಯ್ ಕುಮಾರ್ ದೇಸಾಯಿ ಅವರೇ, ಹಾಗೂ ನಮ್ಮ ಗುರುಬಂಧುಗಳಾದಂಥ ಪಂಡಿತ್ ವಿರೂಪಾಕ್ಷ ಗೊಂದಲಿ ಅವರೇ, ಆಮೇಲೆ ಮುಂದಿನ ಹಸಿರದಲ್ಲಿ ಕೂತಂಥ ಎಲ್ಲ ನಮ್ಮ ಆತ್ಮೀಯರೇ, ರಘುನಾಥ್ ನಾಥೋಡ್ ಅವರೇ, ಆಮೇಲೆ ನಮ್ಮ ಮಠ ಗುರುಗಳೇ, ಆಮೇಲೆ ನಿಜಗುಣಿ ಅವರೇ, ಆಮೇಲೆ ಶಫೀಕ್ ಖಾನ್ ಅವರೇ, ಮತ್ತು ಯಾರನ್ನೇ ಹೆಸರು ಬಿಟ್ಟರೆ ಬೈಬ್ಯಾಡ್ರಿ, ರಾಧಾ ದೇಸಾಯಿ ಅವರು ದಂಪತಿಗಳು ಬಂದಾರ, ಶ್ರೀಪಾದ್ ಹೆಗಡೆ ಅವರು ಬಂದಿದ್ರು ಇಷ್ಟೊತ್ತು. ಅವರು ಪಾಪ ಇವರು ಕಾರ್ಯಕ್ರಮ ಊರಿಗೆ ಹೋಗೋದ್ರಿಂದ ಅವರು ಕಾರ್ಯಕ್ರಮ ಹಾಜರಾಗಿ ಹೋಗ್ಯಾರ. ತಾವೆಲ್ಲರಿಗೂ ವಿದ್ಯಾರ್ಥಿಗಳ ಪಾಲಕರು, ಸಂಗೀತ ಪ್ರೇಮಿಗಳು ತಮ್ಮೆಲ್ಲರಿಗೂ ನಾನು ವಂದಿಸ್ತೇನೆ. ಈ ಸಂದರ್ಭದೊಳಗೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಮಂತ್ರಣ ಮಾಡಿದ ನಮ್ಮ ಬಸವರಾಜ್ ಗೊಂದಲಿ, ಅವೊಂದು ವಿಶೇಷ ಅಂದರೆ ಅವ ನೀಟ್ ಪರೀಕ್ಷೆ ಒಳಗೆ ಈ IAS ಪರೀಕ್ಷೆ, ಡಾಕ್ಟರ್ ಆಗಲಿಕ್ಕೆ ನಾವು ಕೆಲವೊಂದು ಪರೀಕ್ಷೆಗಳು ಅದಾವಲ್ಲ, ಅಂಥ ಪರೀಕ್ಷೆದೊಳಗೆ ಅವ ಹೋಗಿ PUC ಆದಮೇಲೆ ಒಂದು ವಿಷಯ ಇರ್ತದೆ, ಅದನ್ನು ತೊಗೊಂಡು ಅವನು ಬರೆದ್ರೆ 90% ತೊಗೊಂಡು ಅದರ ಸೆಲೆಕ್ಷನ್ ಆಗಿರ್ತಾನೆ. ಯಾವುದಕ್ಕೆ ನಮ್ಮ ಮೆಡಿಕಲ್ಗೆ ನೋಡಿ, ಮೆಡಿಕಲ್ ಸೆಲೆಕ್ಷನ್ ಆಗಿದ್ದವ ಗೌರ್ಮೆಂಟ್ ವತಿಯಿಂದ. ಅದರ ಬಿಟ್ಟು ಸಂಗೀತಕ್ಕೆ ಬರ್ತಾನೆ. ನಾವಾಗ ಬರ್ತಿದ್ದಿಲ್ಲ, ನಮ್ಮ ಧೈರ್ಯ ಅಲ್ಲದು. ನಾವು ಖರೆ ಅಂದ್ರೆ ಯಾಕಂದ್ರೆ ಈಗಿನ ಕಾಲನು ಬಹಳ ಸೂಕ್ಷ್ಮ ಅದ. ಅವ್ರ ತಂದೆಯವರು ತಾಯಿಯವರು ಇಬ್ಬರು ನೌಕರಿ ಅದವ್ರಿಗೆ. ಅವ್ರ ತಂದೆಯವರು ಒಳ್ಳೆ ಗಾಯಕರು. ನಮ್ಮ ಗುರುಗಳಿಗೆ ಬಹಳ ಪ್ರೀತಿ ಪಾತ್ರರಾದವರು. ಅಜ್ಜವ್ರಿಗೆ, ಪುಟ್ಟರಾಜ ಅಜ್ಜವ್ರಿಗೆ ಬಹಳ ಪ್ರೀತಿ ಪಾತ್ರರಾದವರು. ಅವ್ರದ್ದು ಸೇವೆ ಮಾಡ್ಯಾರವ, ಒಳಗಿನ ಸೇವೆ ಮಾಡ್ಯಾರವ. ಸೇವೆ ಮಾಡಿ ಬಹಳ ಪ್ರೀತಿ ಪಾತ್ರ ಅಂಥವ್ರ ಪುತ್ರ ನಾವು ಬಸವರಾಜ್ ಗೊಂದಲಿ. ಚಲೋ ಹಾಡ್ತಾನವ. ಇಲ್ಲಿ ಬಂದು ಸಂಗೀತ ಸೇವೆ ಧಾರವಾಡದಾಗ ಇರಬೇಕು. ಧಾರವಾಡದನ್ನೆಲ್ಲ ಸಂಗೀತ ಸಾಹಿತ್ಯಗಾರರ ಊರಿದು. ಇಲ್ಲಿ ಕಾರ್ಯಕ್ರಮ, ಇಲ್ಲಂದ್ರೆ ಮುಂದೆ ಒಂದು ಕಾರ್ಯಕ್ರಮ, ಈ ಕಡೆ ಒಂದು ಕಾರ್ಯಕ್ರಮ ನಡೀತಾ ಇರ್ತವೆ. ಅವನ್ನೆಲ್ಲ ಕೇಳ್ಕೊಂತ ನೋಡ್ಕೊಂತ ಹೋಗಿ ನಾವು ಕಲ್ತ್ಕೊಂತ ಹೋಗ್ಬೇಕಂತ ಒಂದು ಉದ್ದೇಶ. ಆ ಒಳ್ಳೆಯ ಉದ್ದೇಶಕೊಂಡು ಧಾರವಾಡ ಸೇರೋಣ ಬಂದ. ಸ್ವಲ್ಪ ಒಂಚೂರು ಹೊಸದಾಗಿ ಮುಂದೆ ಆಗ್ತದೆ, ತಡ್ಕೋಬೇಕು ಈ ಸಂಗೀತ. ಅದಕ್ಕೆ ಹೇಳ್ತಾರೆ ಸಂಗೀತದೊಳಗೆ ನೋಡ್ರಿ, ಇಷ್ಟು ಇವತ್ತು ಒಳ್ಳೆಯ ಕಾರ್ಯಕ್ರಮ, ಇಷ್ಟೆಲ್ಲ ಸೀಟ್ ಖಾಲಿ ಅದಾವೆ. ಮತ್ತು ಅವು ಎಷ್ಟು ಪ್ರಯತ್ನ ಮಾಡ್ಯಾನ, ಎಲ್ಲ ಕಡೆ ಹೋಗಿ ಎಲ್ಲರಿಗೂ ಹೇಳ್ಯಾನ. ಆದ್ರೆ ಬರಬೇಕಿತ್ತು, ಬರಲಿಲ್ಲ. ಆದರೆ ಯಾರು ಬರಲಿಲ್ಲಲ್ಲ ಅವರು ಎಲ್ಲಿಗೂ ಹೋಗೋದಿಲ್ಲ. ಅವರು ಇದು ಮಾತ್ರ ಖಂಡಿತ. ಸ್ವಾರ್ಥ ಇರಬೇಕು ಮನುಷ್ಯನಿಗೆ. ಅದು ಎಷ್ಟಿರ್ಬೇಕು ಅಷ್ಟೇ ಇರಬೇಕು, ಬಹಳ ಆಗಬಾರ್ದು. ಸ್ವಾರ್ಥ ಇರಬೇಕು, ಆಸೆ ಇರಬೇಕು, ದುರಾಸೆ ಇರಬಾರ್ದು. ಮನುಷ್ಯನಿಗೆ ಆಸೆ ಬೇಕು, ನಾನು ಬದುಕಬೇಕು, ನಾನು 4 ಜನರನ್ನು ಹಾಡಬೇಕು, ನಾನು ಹಂಗೆ ಹಾಡಬೇಕು, ನಾನು ಒಳ್ಳೆಯ ಹೆಸರು ತಗೋಬೇಕು ಅನ್ನೋದು ಆಸೆ ಇದು. ಆದರೆ ದುರಾಸೆ, ನನಗೊಬ್ಬರಿಗೆ ಇರಲಿ ಇನ್ನೊಬ್ಬರಿಗೆ ಇರಬಾರ್ದು, ಇದು ದುರಾಸೆ. ಇವು ಇರಬಾರ್ದು, ಯಾರಿಗೂ ಬರಬಾರ್ದು. ಇವತ್ತೇನಾಗ್ಬಿಟ್ಟದ, ವೆಂಕಟೇಶ್ ಕುಮಾರ್ ಕಾರ್ಯಕ್ರಮ ಆಯೋಜನೆ ಮಾಡ್ತಾನಂದ್ರೆ ಬರೋರೇ ಬೇರೆ. ಮತ್ತೊಬ್ಬರು ಯಾರು ಕಾರ್ಯಕ್ರಮ ಆಯೋಜನೆ ಮಾಡ್ತಾನಂದ್ರೆ ಬರೋರೇ ಬೇರೆ. ಯಾಕೆ ಹೋಗ್ತೀವಿ ಬೇಡ, ಏನು ಮಾಡ್ತೀವಿ, ಅವಾಗ ವೆಂಕಟೇಶ್ ಕುಮಾರ್ ಮಾಡಲ್ಲ ಸುಮ್ಮನೆ. ಮೊದಲು ಹಿಂಗಿದ್ದಿಲ್ಲ. ಇದು ಸತ್ಯ ಹೇಳ್ತೀನಿ, ನಿಷ್ಠು ಇದು ಎಲ್ಲರಿಗೂ ಬಹಳ ಮಂದಿ ಗೊತ್ತದೆ. ಮುಂಚೆ ಹಾಗಿರಲಿಲ್ಲ. ಕಾರ್ಯಕ್ರಮ ಸಂಗೀತ ಸಾಹಿತ್ಯ ಏನೇ ಇದ್ರು ಎಲ್ಲರೂ ಕೊಡ್ತಿದ್ರು, ಎಲ್ಲರೂ ಪ್ರೀತಿದ್ರು. ಇದೇನದ, ಎಲ್ಲರೂ ಬಂದವ್ರಿಗೆ ಏನೋ ದುಡ್ಡು ಕೊಡ್ರಿ ಅಂತ ಕೇಳ್ತಾರ? ಇಲ್ಲ, ಕೇಳೋದಿಲ್ಲ. ಪ್ರೀತಿಯಿಂದ ಬರ್ರಿಪ್ಪ ನಾವು ಕೇಳ್ರಿ ಅಂತ ಎಲ್ಲರಿಗೂ ಆಮಂತ್ರಣ ಕೊಡ್ತಾರೆ. ಸಾಕಲ್ಲ ಅಷ್ಟೇ, ನೀವು ಕೇಳಿ ಹೋಗ್ಬಿಡಲ್ಲ, ಏನು ಬೇಡ. ಕೇಳಿ ನೀವು ಮುಂದಿನ ಸಂಗೀತ ಬೆಳಿಬೇಕಲ್ಲ, ಮುಂದಿನ ಪರಂಪರೆ ಬೆಳಿಬೇಕಲ್ಲ. 4 ಜನರು ನಿಮ್ಮ ಮಕ್ಕಳು ಇವತ್ತೆಷ್ಟೊಂದು ಹಾಡಿದ್ರು ಪ್ರಾರ್ಥನೆ ಮಕ್ಕಳು ನೋಡಿದ್ರಿ. ಪೂಜೆ ಕುಂತಂಗೆ ಆಗುತ್ತೆ ನಮ್ಗೆ ಆ ಹಾಡು ಕೇಳಿದ್ರೆ, ಆ ಪ್ರಾರ್ಥನೆ ಕೇಳಿದ್ರೆ ಪೂಜೆ ಕುಂತೊಳಗೆ ಹೆಂಗೆ ಪ್ರಾರ್ಥನೆ ಕರೆ ಹೋಗ್ಬೇಕಂದ್ರೆ ಇಷ್ಟು ಚಂದ ಹಾಡಿದ್ರಲ್ಲ. ಇನ್ನು ಇದಕ್ಕಿಂತ ಹೆಚ್ಚಿನ ಏನು? ಅದಕ್ಕೆ ಸಂಗೀತ ಕಲಿಬೇಕು, ಸಂಗೀತ ಕಲಿಸ್ಬೇಕು,
ಸಂಗೀತ ಕೇಳಬೇಕು ಅಂತ ಉದ್ದೇಶನೇ ಅದು ಮುಖ್ಯವಾಗಿ. ಇನ್ನು ಮೇಲೆ ಆದರೂ ಇದು ಯಾರು ಒಬ್ರು ಹೋಗಿ ಹಿಂಗೆ ಹೇಳ್ಕೊಂತ ಹೋಗಿ ಮುಂದಿನ ಕಾರ್ಯಕ್ರಮಕ್ಕೂ ಮಧ್ಯಾಹ್ನ ಬರಲಿ ಅಂತ ನನ್ನ ಆಸೆ ಇದೆ. ಯಾಕಂದ್ರೆ ಮೊದಲು ಹಂಗಿರಲಿಲ್ಲ, ಇತ್ತೀಚೆಗೆ ಹಂಗೆ ಆಗ್ಲಿಕ್ಕೆ ಆಗ್ತದ. ಯಾಕೆ ಆಗಬಾರ್ದು ಅಜ್ಜನ ಆಶೀರ್ವಾದದಿಂದ. ಆದರೂ ಇಷ್ಟರ ಮಂದಿ ಬಂದಿರಲ್ಲ, ಇದು ಭಾಳ ಸಂತೋಷದಾಯಕ. ಖರೆ ಹೇಳ್ತೀನಿ, ಕೆಲವೊಂದು ಕಾರ್ಯಕ್ರಮ ನೋಡಿವಲ್ಲ, ಇಲ್ಲ ಯಾರು ಮಂದಿನೇ ಇಲ್ಲ. ಶಿವ ಅಂತ ಅನಿಸ್ತದೆ. ಏನಪ್ಪ ಇದು, ಇಷ್ಟೆಲ್ಲ ಖರ್ಚು ಮಾಡಿ, ಇಷ್ಟೆಲ್ಲ ನಾವು ಪ್ರಯತ್ನ ಮಾಡಿ, ಪಾಪ ಎಷ್ಟು ಕಾರ್ಯಕ್ರಮ ಮಾಡಿ ಎಲ್ಲದನ್ನ ಕರೆಸಿದ್ರು ಸಹ ಜನ ಇಲ್ಲ. ಯಾರು ಮುಂದೆ ನಾವು ಅದಕ್ಕೆ ಅಜ್ಜನಂದ ಹೇಳಿದ್ರು ನಮ್ಮ ಗುರುಗಳು ಹಾಗೆ. ಅವ್ರು ಸಮಯ ಆದ ಕೂಡಲೇ ವಿದ್ಯಾರ್ಥಿಗಳು ಕರ್ಕೊಂಡು ಹೋದ್ರು. ಅವ್ರು ವಿದ್ಯಾರ್ಥಿ ಹೇಳ್ತಿದ್ದ, ಇಲ್ಲಿ ಕೈಗೆ ಬುದ್ಧಿಯಿಂದ ಯಾರು ಬಂದಿಲ್ಲ. ಮಂದಿ ಸಲುವಾಗಿ ಏನು ಮಾಡ್ತಾರೆ, ನಡೆಯುವ ನಾವು ಗುರುಗಳು ಧ್ಯಾನ ಮಾಡಿ ಹಾಡಲ್ಲಿ ಹೋಗೋದಂತಿದ್ರು. ಮಂದಿ ನೋಡ್ಕೊಂತ ಆಗ್ಬಿಡ್ತೀಯ. ಮಂದಿ ಅವ್ರು ಬರೋರು, ಅವ್ರ ಸಮಯಕ್ಕೆ ಅವ್ರು ಬರ್ತಿರ್ತಾರೆ, ಹೋಗ್ತಿರ್ತಾರೆ. ನಾವು ಹೋಗಿ ಗುರುಗಳು ಧ್ಯಾನ ಮಾಡಿ ಅವ್ರು ಹಾಡಿ ಹೋಗೋದಂಗೆ ಅಂತಿದ್ರು. ಅವ್ರು ಕರೆ ಹೇಳ್ಬರ್ತದೆ ದೊಡ್ಡವರು. ಆದ್ರೆ ನಮಗೆ ಮತ್ತು ನಾವು ಮಂದಿ ಬೇಕಾಗ್ತದೆ. ಅವ್ರು ಬೇರೆ, ನಾವು ಬೇರೆ. ಹೀಗಾಗಿ ತಾವು ಇಷ್ಟು ಜನ ಬಂದಿರಲ್ಲ, ನಿಮಗೆ ನಾನು ಆತ್ಮೀಯವಾಗಿ ನಮಸ್ಕಾರ ಮಾಡ್ತೇನೆ. ಕರೆ ಹೇಳ್ತೇನೆ, ಆತ್ಮೀಯವಾಗಿ. ಈ ಕಾರ್ಯಕ್ರಮದೊಳಗೆ ನಮ್ಮ ಪ್ರಶಸ್ತಿ ಪುರಸ್ಕೃತ ಶ್ರೀ ಕೌಶಿಕ್ ಐತಾಳ್ ಅವರ ಆಯ್ಕೆ ಮಾಡಿದ್ದು ಬಹಳ ಸಂತೋಷ. ಅಪ್ಪುಗಳು ಬಾಯಿಗೆ ಬಂದದ್ದು ಸಾತ್ವಿಕ ಮನುಷ್ಯ. ಆ ಮುಖ ನೋಡಿದ್ರೆ ಗೊತ್ತಾಗ್ತದೆ, ಸಾಕಲ್ಲ ಇನ್ನೇನು ಬೇಕು, ಇದಕ್ಕಿಂತ ಹೆಚ್ಚಿನ ಆಶೀರ್ವಾದ ಮತ್ತೊಂದಿಲ್ಲ ಎಂದರೆ ಅಂಥವ್ರಿಗೆ ತಾವು ಆಯ್ಕೆ ಮಾಡಿದ್ದು ಸಮಿತಿಯವರು ಬಹಳ ಸಂತೋಷದಾಯಕ. ಆಮೇಲೆ ನಮ್ಮ ಉದಯ್ ಕುಮಾರ್ ದೇಸಾಯಿ ಅವರು, ಶಾಂತಾರಾಮ್ ಹೆಗಡೆ ಅವರು, ವಿರೂಪಾಕ್ಷಿ ವಂದಲಿ ಅವರು, ಶಬಿ ಖಾನ್ ಅವರು, ನಾಕೋಡ್ ಬುವಾ, ಮಟ್ಸರ್, ನಿರ್ಗುಣಿ ಅವರು, ಆಮೇಲೆ ತಾವೆಲ್ಲರೂ ಬಂದಿರಿ. ರಾಧಾ ದೇಸಾಯಿ ದಂಪತಿಗಳು ಇದ್ದಾರೆ, ಮತ್ತು ನಮ್ಮ ಹೆಸರು ಬರೋದು ನೆನಪಾಗೋದಿಲ್ಲ. ತಾವೆಲ್ಲರೂ ಬಂದಿರಿ. ನಮ್ಮ ಇವರು ಬಂದಾರೆ ನೋಡ್ದ, ಹೆಸರು ಗೊತ್ತಾಗೋದು ಬಾಳಿಕಾಯಿ ಅವರು. ಪಾಪ ಭಾಳ ಶ್ರಮ ವಹಿಸಿ ಕಾರ್ಯಕ್ರಮ ಮಾಡೋರು. ಇರಣ್ಣ ಬರ್ತಾರ ನೋಡ್ರಿ. ಇವ್ರು ನಮ್ಮ ಕೂಡ ಇರ್ತಾರೆ, ಒಬ್ಬೊಮ್ಮೆ ಹೆಸರು ನೆನಪಾಗೋದಿಲ್ಲ. ವಯಸ್ಸಾಗ್ಯಾವಲ್ಲ, 60ಕ್ಕೆ 60 ನಮ್ಗೆ 72 ಈಗ ಮತ್ತಿನ್ನೇನು ಮಾಡಿತ್ತು. ಹೀಗಾಗಿ ದೈವ ಯಾರು ಕ್ರಮ ಮಾಡಿರಿ. ಕಾರ್ಯಕ್ರಮ ಯಶಸ್ವಿ ಆಗಲಿ, ಗುರುಗಳ ಕೃಪಾ ವಿಶೇಷ. ಈ ಮುಂದೆ ಹಿಂಗೆ ಸಂಗೀತ ಕಾರ್ಯಕ್ರಮ ಬೆಳೀಲಿ ಅನ್ನೋದೇ ನಮಗೆ ಆಸೆ, ಮತ್ತೇನಿಲ್ಲ. ಆಮೇಲೆ ಈ ಪ್ರಶಸ್ತಿಯನ್ನು ಇವತ್ತು ಗುರುಗಳ ಹೆಸರಲ್ಲಿ ಏನು ಎದಕ್ಕೆ ಅವಾರ್ಡ್ ಕೊಟ್ಟರು ಅನ್ನೋದು ಒಂದು ಉದ್ದೇಶ ಏನಂದರೆ, ನಮ್ಮ ಗುರುಗಳು ಹೇಳ್ತಿದ್ರು, ನಾವು ಆಶ್ರಮದಲ್ಲಿ ಸಂಗೀತ ಕಲಿತು ಬಿಟ್ಟು ಆಶೀರ್ವಾದ ತೊಗೊಂಡು ಬರೋ ಮುಂದೆ, ನೋಡ್ರಪ್ಪ ನೀವು ಎಲ್ಲೇ ಇರ್ರಿ, ಯಾವುದೇ ಊರಿಗೆ ಹೋಗ್ರಿ, ನೀವು ಎಲ್ಲಿರ್ತೀರಿ ಅಲ್ಲಿ ಗುರುಗಳನ್ನು ಮರಿಬೇಡ್ರಿ. ಯಾವ ಊರಿಗೆ ಹೋಗ್ತೀರಿ ನೀವು, ಆ ಊರಿನಲ್ಲಿ ಗುರುಗಳು ಧ್ಯಾನ ಮಾಡಿ. ನಿಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡಿರಿ. ಅದೇ ಏನು ಹಂಚ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು 4 ಮಂದಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಾರಲ್ಲ, ಆ ಹುಡುಗರನ್ನ ಕೂತ್ಕೊಂಡು ಗುರುಗಳ ಫೋಟೋ ಹಾಕಿ ಒಂದು ಮಾಲೆ ಹಾಕಿ ನೀವು ಹಾಡಿ ಹುಡುಗರ ಕಡೆಯಿಂದ ಹಾರಿಸ್ಬಿಡ್ರಿ. ಇದನ್ನು ಹೇಳಿ ಕಳಿಸಿರಲ್ಲ, ಆಶೀರ್ವಾದ ಮಾಡಿ ಏನು. ಹೀಗಾಗಿ ಅವ್ರು ಬಸವರಾಜ್ ವಂದಲಿ ಕಾರ್ಯಕ್ರಮ ಇಟ್ಕೊಂಡಿದ್ದು ಉದ್ದೇಶ ಆದ. ನಾವು ಅಲ್ಲೇ ಬೆಳೆದು ಬಂದೀವಿ. ಅವ್ರ ತಂದೆಯವರು ಅಲ್ಲೇ ಸೇವೆ ಮಾಡಿ ಕಲಿತು ಬಂದವರು. ಹಾಗಾಗಿ ನಮಗೇನು ಸಾಧ್ಯ ಆಗ್ತದೆ, ಗುರು ಎಷ್ಟು ಶಕ್ತಿ ಕೊಡ್ತಾರೆ ಅಷ್ಟನ್ನು ನಾವು ಗುರುಗಳ ಅರ್ಪಣೆ ಮಾಡಿ ನಾವು ನಮ್ಮ ಒಂದು ಋಣಂತೂ ತೀರಿಸ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಗುರುಗಳು ಹೇಳಿದ ಪ್ರಕಾರ ಅವ್ರು ಧ್ಯಾನ ಮಾಡೋದು ಸಾಕು. ಆ ನಿಮಿತ್ತ ಒಂದು ಸಂಗೀತ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗುವಲ್ಲಿ ಪ್ರಯತ್ನ ಆಗದೆ ಗುರುಗಳ ಆಶೀರ್ವಾದಗಳು ಸತತ ಇರಲಿ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದು ಸನ್ಮಾನ ಮಾಲೆ ಹಾಕಿ ಮತ್ತು ಶಾಲೆ ಹಾಕ್ಯಾರ. ಪಾಪ ನಮ್ಮ ಹುಡುಗವ, ನಾವು ಅವನು ಸನ್ಮಾನ ಮಾಡ್ಬೇಕು ಹೇಳ್ಬೇಕಂದ್ರೆ. ಆದರೆ ಸಣ್ಣವ ಪ್ರೀತಿ ಭಾಳ ದೊಡ್ಡದು. ಅದಕ್ಕೆ ನಮ್ಮ ಬಸವರಾಜ್ ವಂದ್ಲಿ ಮತ್ತು ಅವ್ರ ತಂದೆ ತಾಯಿನೂ ಬಂದ್ದಾರೆ. ಆಮೇಲೆ ಎಲ್ಲ ಕಲಾವಿದರು ಬಂದಿರಿ. ತಮ್ಮೆಲ್ಲರಿಗೂ ವಂದಿಸಿ ಅಪ್ಪುಗಳು ಹೇಳ್ದಂಗೆ ಐತಾಳವರ ಭವಿಷ್ಯ ಉಜ್ವಲವಾಗಲಿ ಎಂದು ಕರೆ ಹೇಳ್ತಾರೆ. ಈಗ ಪೀಳಿಗೆ ಬೆಳಿಬೇಕು ಮುಂದೆ, ಹಂಗೆ ಬೆಳ್ಕೊಂತ ಹೋಗಬೇಕು. ಹಂಗೆ ಗುರುಗಳ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ ಅಂತ ಹೇಳಿ ನಾನು ಗುರುಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.